ಚಿಕ್ಕರಾಯಪ್ಪ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಚಿಕ್ಕರಾಯಪ್ಪ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ನನ್ನ ವಿರುದ್ಧ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳಬೇಡಿ ಎಂದು ಚಿಕ್ಕರಾಯಪ್ಪ ಎಸಿಬಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ಹೊರಗೆ ಉಳಿದಿದ್ದೇನೆ, ಆದ್ರಿಂದ ವಿಚಾರಣೆಗೆ ಬರುವುದಕ್ಕೆ ಸಾಧ್ಯ ಆಗ್ತಿಲ್ಲ. ವಿಚಾರಣೆಗೆ ಕಾಲಾವಕಾಶ ನೀಡುವಂತೆ ಎಸಿಬಿಗೆ ಪತ್ರವನ್ನ ಚಿಕ್ಕರಾಯಪ್ಪ ಬರೆದಿದ್ದಾರೆ. ಸ್ವಲ್ಪ ದಿನದಲ್ಲಿ ನಿಮ್ಮ ವಿಚಾರಣೆಗೆ ನಾನು ಖುದ್ದಾಗಿ ಹಾಜರಾಗ್ತೀನಿ. ಈಗಾಗಲೇ ಎಸಿಬಿ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಲುಕ್ಔಟ್ ನೋಟಿಸ್ ಹೊರಪಡಿಸಿತ್ತು. ವೈಯಕ್ತಿಕವಾಗಿ ಕುಗ್ಗಿ ಹೋಗಿರೋದ್ರಿಂದ ನನಗೆ ಸ್ವಲ್ಪ ಅವಕಾಶವನ್ನ ಕೊಡಿ, ನಾನೇ ನಿಮ್ಮ ಒಂದು ತನಿಖೆಗೆ ಮುಂದಾಗ್ತೀನಿ ಅನ್ನುವಂತಹ ವಿಚಾರವನ್ನ ಪತ್ರದಲ್ಲಿ ಚಿಕ್ಕರಾಯಪ್ಪ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಪತ್ರವನ್ನ ಎಸಿಬಿಗೆ ಬರೆಯಲಾಗಿದೆ. ಚಿಕ್ಕರಾಯಪ್ಪ ಪ್ರಕರಣದಲ್ಲಿ ಯಾರೂ ಅವರನ್ನ ರಕ್ಷಣೆ ಮಾಡುವಂತಹ ಪ್ರಮೇಯವೇ ಇಲ್ಲ ಅಂತ ಪರಮೇಶ್ವರ್ ಗುಡುಗಿದ್ದಾರೆ. ಚಿಕ್ಕರಾಯಪ್ಪ ಪ್ರಕರಣದಲ್ಲಿ ಯಾರು ಅವರನ್ನ ರಕ್ಷಣೆ ಮಾಡುವಂತಹ ಪ್ರಮೇಯವೇ ಇಲ್ಲ. ಯಡಿಯೂರಪ್ಪನವರು ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಅವರಿಗೆ ತಾಕತ್ತು ಅನ್ನೋದೇನಾದ್ರೂ ಇದ್ರೆ ಭ್ರಷ್ಟಾಚಾರದಲ್ಲಿ ಯಾವ್ಯಾವ ಸಚಿವರು ಇದ್ದಾರೆ ಅನ್ನುವಂತಹ ಹೆಸರನ್ನ ಬಹಿರಂಗಪಡಿಸಿ ಅನ್ನುವಂತಹ ಒಂದು ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಅದನ್ನ ಬಿಟ್ಟು ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ಪ್ರಯತ್ನ ಮಾಡಬಾರ್ದು ಯಡಿಯೂರಪ್ಪನವರು ಅಂತ ಪರಮೇಶ್ವರ್ ತಿಳಿಸಿದ್ದಾರೆ. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. ಅವರು 20 ತಿಂಗಳು ಮುಖ್ಯಮಂತ್ರಿಯಾಗಿದ್ದಾಗ ಕೊಲೆ ಸುಲಿಗೆ ನಗರದಲ್ಲಿ ನಡೀತಿರಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅವರು ಮಾತನಾಡುವಾಗ ವಿವೇಕದಿಂದ ಮಾತನಾಡಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕುಮಾರಸ್ವಾಮಿ ಅವರಿಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಸುಮ್ಮನೆ ಏನೋ ಭ್ರಷ್ಟಾಚಾರ ನಡೀತಾ ಇದೆ ಪೊಲೀಸ್ ಇಲಾಖೆಗೆ ಅಂತ ಹೇಳಿ ಒಂದು ಪಾಸಿಗೆ ರೆಫರೆನ್ಸ್ ಮಾಡಿದ್ರೆ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಕುಮಾರಸ್ವಾಮಿಗಳು ಅದು ಸರಿ ಕಾಣಿಸೋದಿಲ್ಲ ನನ್ನ ದೃಷ್ಟಿಯಲ್ಲಿ. ಎರಡನೇದು ಕೊಲೆ ಆಗ್ತಾ ಇದೆ. ಹೌದು, ಕೊಲೆ ಆಗ್ತಾ ಇದೆ. ಯಾವ ಕಾಲದಲ್ಲಿ ಕೊಲೆ ಆಗ್ಲಿಲ್ಲ? ಅವರಿದ್ದಾಗ ಕೊಲೆ ಆಗ್ಲಿಲ್ಲ 20 ತಿಂಗಳಲ್ಲಿ. ಅದನ್ನ ಅನವಶ್ಯಕವಾಗಿ ರಾಜಕೀಯ ಕಾರಣಕ್ಕಾಗಿ ಅವ್ರು ಹೇಳೋದಾದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅನವಶ್ಯಕವಾದ ಹೇಳಿಕೆಗಳನ್ನ ಕೊಟ್ಟು ಅವರ ಸ್ಥಾನಕ್ಕೆ ತಕ್ಕಂತೆ ಮಾತನಾಡೋದಿಲ್ಲ ಅವರು. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, 3 ಜನ ಇದ್ದಾರೆ ಸಚಿವರು, ಅವರು ನಾಳೆ ಬೆಳಗ್ಗೆ ಹೆಸರು ಹೇಳ್ಬಿಡ್ತೀವಿ ಅಂತ ಈಗಲೇ ಹೇಳಿ, ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ. ಹೇಳಿ ಅಲ್ಲ, ಹೆಸರು ಹೇಳಿ. ಸುಮ್ಮನೆ ಅನಾವಶ್ಯಕವಾಗಿ ದಿನಪತ್ರಿಕೆನಲ್ಲಿ 3 ಜನ ಇದ್ದಾರೆ, 2 ಜನ ಇದ್ದಾರೆ, ಇವ್ರು ಹಂಗ್ ಮಾಡಿದ್ದಾರೆ, ಅವರು ಇದೆಲ್ಲ ಅವರ ಸ್ಥಾನಕ್ಕೆ ಯೋಗ್ಯವಾದದ್ದಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ಮಿತಾ ವಿಗೌಡ. ಸ್ಮಿತಾ, ಪರಮೇಶ್ವರ್ ಅವರು ಯಡಿಯೂರಪ್ಪ ಮತ್ತು ಎಚ್ಡಿಕೆ ವಿರುದ್ಧ ಗುಡುಗು ಮುಖೇನ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕರಾಯಪ್ಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ರು? ದಿವ್ಯಜ್ಯೋತಿ, ಪರಮೇಶ್ವರ್ ಅವರು ಇವತ್ತು ಯಡಿಯೂರಪ್ಪನವರ ಮೇಲೆ, ಕುಮಾರಸ್ವಾಮಿ ಅವರ ಮೇಲೆ ಹರಿಹಾಯ್ದಿದ್ದಾರೆ. ಏನು ಚಿಕ್ಕರಾಯಪ್ಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಡಿಯೂರಪ್ಪನವರು ಒಂದು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ದು, ಈ ಒಂದು ಪ್ರಕರಣದಲ್ಲಿ ಕೆಂಪಯ್ಯನವರು ಮತ್ತೆ ಸಿದ್ದರಾಮಯ್ಯನವರು ಚಿಕ್ಕರಾಯಪ್ಪನವರನ್ನ ಸೇವ್ ಮಾಡ್ತಾ ಇದ್ದಾರೆ, ಅವರನ್ನ ಅಡಗಿಸಿಟ್ಟಿದ್ದಾರೆ ಅಂತ ಅವರೊಂದು ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಮಾತನಾಡಿದಂತಹ ಪರಮೇಶ್ವರ್ ಅವರು ಹೇಳಿರೋದು ಇಷ್ಟೇ, ಯಡಿಯೂರಪ್ಪನವರು ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಅವರಿಗೆ ತಾಕತ್ತಿದ್ರೆ ಭ್ರಷ್ಟಾಚಾರದಲ್ಲಿ ಯಾವ್ಯಾವ ಸಚಿವರಿದ್ದಾರೋ ಅವರ ಹೆಸರನ್ನ ಹೇಳಲಿ, ಅದನ್ನ ಬಿಟ್ಟು ಗಾಳಿಯಲ್ಲಿ ಗುಂಡು ಹೊಡೆಯೋದನ್ನ ಬಿಡಿ ಅಂತ ಹೇಳಿ ಪರಮೇಶ್ವರ್ ಅವರು ಯಡಿಯೂರಪ್ಪ ಮೇಲೆ ಹರಿಹಾಯ್ದಿದ್ದಾರೆ.
ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ದಿನಕ್ಕೊಂದು ಕೊಲೆ ಪ್ರಕರಣಗಳು ನಡೀತಾ ಇದೆ, ಕೊಲೆ ಸುಲಿಗೆ ದರೋಡೆಯಂತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತ ಆರೋಪವನ್ನ ಮಾಡಿದ್ರು. ಸೊ ಈ ಒಂದು ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡಿದಂತಹ ಪರಮೇಶ್ವರ್ ಅವರು ಕುಮಾರಸ್ವಾಮಿ ಅವರು 10 ತಿಂಗಳುಗಳ ಕಾಲ ಏನು ಮುಖ್ಯಮಂತ್ರಿಯಾಗಿದ್ದು ಅವರ ಸಂದರ್ಭದಲ್ಲಿ ಅಂದ್ರೆ ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ಕೊಲೆ ಸುಲಿಗೆಗಳು ನಡೆದಿಲ್ವಾ, ಸುಮ್ಮನೆ ವಿವೇಚನೆ ಇಲ್ಲದೆ ಮಾತಾಡಬಾರ್ದು, ಯಾರೇ ಆದ್ರೂ ಕೂಡ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ವಿವೇಚನೆಯಿಂದ ಮಾತಾಡ್ಬೇಕು ಅಂತ ಅವರ ಮೇಲೂ ಕೂಡ ಹರಿಹಾಯ್ತು. ದಿವ್ಯಾ, ಥ್ಯಾಂಕ್ ಯು ಸ್ಮಿತಾ ನಿಮ್ಮೆಲ್ಲ ಮಾಹಿತಿಗೆ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.